ಹಲೋ ಎವ್ರಿಬಡಿ ಟುಡೇ ನಾವ್ ಏನ್ ನೋಡ್ತೀವಪ್ಪ ಅಂತ ಹೇಳಿದ್ರೆ ಬ್ಲಡ್ ಏನು ಕಾಂಪೋನೆಂಟ್ಸ್ ಇರ್ತಾವ ಅಂತ ನೋಡ್ತೀವಿ. ಇಲ್ಲಿ ಬ್ಲಡ್ ನಾಗ ಮೇನ್ಲಿ ಎರಡ್ ಕಾಂಪೋನೆಂಟ್ಸ್ ಇರ್ತಾವ. ಒಂದು ಪ್ಲಾಸ್ಮಾ ಇರ್ತೈತಿ, ಇನ್ನೊಂದು ಫಾರ್ಮ್ಡ್ ಎಲಿಮೆಂಟ್ಸ್ ಇರ್ತೈತಿ. ಪ್ಲಾಸ್ಮಾದಾಗ ಮತ್ತೆ ಏನ್ ಇರ್ತೈತಿ ಅಂದ್ರೆ ವಾಟರ್ ಇರ್ತೈತಿ, ಪ್ರೋಟೀನ್ಸ್ ಇರ್ತಾವ ಮತ್ತು ಅಯಾನ್ಸ್ ಇರ್ತಾವ ಮತ್ತು ಗ್ಯಾಸಸ್ ಇರ್ತಾವು. ಇಲ್ಲಿ ಮತ್ತೆ ಫಾರ್ಮ್ಡ್ ಎಲಿಮೆಂಟ್ಸ್ ನಾಗ ಏನಿರ್ತೈತಪ್ಪ ಅಂತ ಹೇಳಿದ್ರೆ ಆರ್ ಬಿ ಸಿಸ್ ಇರ್ತೈತಿ ಮತ್ತು ಡಬ್ಲ್ಯೂ ಬಿ ಸಿಸ್ ಇರ್ತೈತಿ. ಆರ್ ಬಿ ಸಿ ಇನ್ನೊಂದ್ ಹೆಸರು ಏನೋ ಎರಿಥ್ರೋಸೈಟ್ಸ್, ಇದು ಡಬ್ಲ್ಯೂ ಬಿ ಸಿ ಇನ್ನೊಂದ್ ಹೆಸರು ಏನು ಲ್ಯೂಕೋಸೈಟ್ಸ್ ಅಂತ ಕರಿತೀವಿ. ಇಲ್ಲಿ ಡಬ್ಲ್ಯೂ ಬಿ ಸಿ ಒಳಗ ಮತ್ತೆ ಎರಡ್ ಟೈಪ್ಸ್ ಬರ್ತಾವ, ಗ್ರಾನ್ಯುಲೋಸೈಟ್ಸ್ ಅಂತ ಬರ್ತೈತಿ ಮತ್ತು ಅಗ್ರಾನ್ಯುಲೋಸೈಟ್ಸ್ ಅಂತ ಬರ್ತೈತಿ. ಇಲ್ಲಿ ಗ್ರಾನ್ಯುಲೋಸೈಟ್ಸ್ ಅಂದ್ರೆ ಏನು, ಇಲ್ಲಿ ಗ್ರಾನ್ಯೂಲ್ಸ್ ಪ್ರೆಸೆಂಟ್ ಇರ್ತಾವ, ಸ್ಮಾಲ್ ಏನು ಬಬಲ್ ಎಕ್ ಸ್ಟ್ರಕ್ಚರ್ಸ್ ಪ್ರೆಸೆಂಟ್ ಇರ್ತಾವ. ಇಲ್ಲಿ ಇದ್ರಾಗ ಗ್ರಾನ್ಯುಲೋಸೈಟ್ಸ್ ಒಳಗ ಮೂರ್ ಟೈಪ್ಸ್ ಬರ್ತಾವ, ಒಂದು ನ್ಯೂಟ್ರೋಫೈಲ್ಸ್, ಬೇಸೋಫಿಲ್ಸ್ ಮತ್ತು ಯೋಸಿನೋಫಿಲ್ಸ್ ಅಂತ ಬರ್ತೈತಿ. ಇವು ಏನು ಎಲ್ಲಾ ಮಲ್ಟಿ ನ್ಯೂಕ್ಲಿಯೇಟ್ ಇರ್ತಾವು. ಇಲ್ಲಿ ಅಗ್ರಾನ್ಯುಲೋಸೈಟ್ಸ್ ಒಳಗೆ ಏನಾಗ್ತೈತಪ್ಪ ಅಂತ ಹೇಳಿದ್ರೆ ಅಗ್ರಾನ್ಯುಲೋಸೈಟ್ ಒಳಗೆ ಎರಡು ಬರ್ತಾವ, ಒಂದು ಮೋನೋಸೈಟ್ ಅಂತ ಬರ್ತೈತಿ, ಒಂದು ಲಿಂಫೋಸೈಟ್ ಅಂತ ಬರ್ತೈತಿ. ಇಲ್ಲಿ ಮೋನೋಸೈಟ್ ಒಳಗೆ ಏನಿರ್ತೈತಿ, ಲಾರ್ಜೆಸ್ಟ್ ಏನೋ ನ್ಯೂಕ್ಲಿಯಸ್ ಇರ್ತೈತಿ. ಇಲ್ಲಿ ನಮ್ದು ಲಿಂಫೋಸೈಟ್ಸ್ ಒಳಗ ಎರಡು ಟೈಪ್ ಬರ್ತಾವ. ಮತ್ತೆ ಏನಪ್ಪಾ ಅಂತ ಹೇಳಿದ್ರೆ ಬಿ ಲಿಂಫೋಸೈಟ್ಸ್, ಟಿ ಲಿಂಫೋಸೈಟ್ಸ್ ಅಂಡ್ ಬಿ ಲಿಂಫೋಸೈಟ್ಸ್. ಇಷ್ಟು ಏನು ಬ್ಲಡ್ ಏನು ಕಾಂಪೋನೆಂಟ್ಸ್ ಅಂತ ಹೇಳ್ತೀವಿ. ಇನ್ನೊಂದ್ ಏನ್ ಹೇಳ್ಬೇಕಂದ್ರ ಪ್ಲಾಸ್ಮಾ ಏನು 55% ಇರ್ತೈತಿ. ಇದು ಫಾರ್ಮ್ಡ್ ಎಲಿಮೆಂಟ್ಸ್ 45% ಪ್ರೆಸೆಂಟ್ ಇರ್ತೈತಿ. ಥ್ಯಾಂಕ್ ಯು.